ಧಾರಾಕಾರ ಮಳೆ ಆಗ್ತಾ ಇದೆ ವಯನಾಡಿನಲ್ಲಿ. ಇನ್ನೂ 2 ದಿನಗಳ ಕಾಲ ಅಬ್ಬರಿಸಲಿರುವಂತಹ ಮಳೆರಾಯ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ತಗ್ಗು ಪ್ರದೇಶದ ಜನರನ್ನ ಸೂಕ್ತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ. ಇನ್ನು 2 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ತಗ್ಗು ಪ್ರದೇಶದ ಜನರನ್ನ ಸೂಕ್ತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ. ನದಿ ಪಾತ್ರದ ಜನರನ್ನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ವಯನಾಡು ಕೋಯಿಕೋಡ್ನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಇನ್ನೂ 2 ದಿನ ಭಾರೀ ಮಳೆಯ ಮುನ್ಸೂಚನೆ ಕೇರಳದಲ್ಲಿ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ನದಿ ಪಾತ್ರದ ಜನ, ಗುಡ್ಡಗಾಡು ಪ್ರದೇಶದಲ್ಲಿರುವಂಥವರು, ತಗ್ಗು ಪ್ರದೇಶದಲ್ಲಿರುವಂಥವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಒಂದಷ್ಟು ಜನರಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಮನೆಗಳ ಕಾಂಪೌಂಡ್ ಕುಸಿತ ಆಗ್ತಾ ಇದೆ, ಮತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು, ರಸ್ತೆಗಳಿಗೆ ಮರ ಬೀಳ್ತಾ ಇದೆ, ಜೊತೆಗೆ ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಇನ್ನೂ 2 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ನದಿ ಪಾತ್ರದ ಜನರನ್ನ ಎಚ್ಚರಿಕೆಯಿಂದ ಇರುವಂತೆ, ಸಮುದ್ರಕ್ಕಿಳಿಯದಂತೆ, ಮೀನುಗಾರಿಕೆ ಮಾಡದಂತೆ ಸೂಚನೆ ಕೊಟ್ಟಿರುವಂಥದ್ದು. ಇನ್ನು ತಗ್ಗು ಪ್ರದೇಶದಲ್ಲಿ ಇರುವಂತಹ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ஒரு 5 வீட்டு மட்டும் கொடுத்தோம். அந்த இடம் இது பண்ணாதான் நானும் அப்படியே முடிச்ச வரைக்கும் ட்ரை பண்ணி கஷ்டப்பட்டே வரோம். அந்த வீடுங்க இந்த வீட்டுக்கு ஒரு 5 வீட்டு மட்டும் கொடுத்தோம்.